ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮುಳುಬಾಗಿಲು ನೋಡಿ ಫ್ರೆಂಡ್ಸ್, ನಮಗೆ ದೇವನಹಳ್ಳಿಯಲ್ಲಿ ಆರ್ಡ್ರ್ ಬಂದಿತ್ತು. ಸೊ ನಾವು ಒಂದು ದಿನ ಮುಂಚೆನೇ ಹೋಗ್ಬಿಟ್ಟು ಎಲ್ಲ ಚೌಟ್ರಿಯಲ್ಲಿ ಪರ್ಮಿಷನ್ ತೊಗೊಂಡು ಎಲ್ಲ ಫಿಟ್ಟಿಂಗ್ ಕೊಟ್ಬಿಟ್ವಿ. ನೈಟು ತುಂಬ ಲೇಟ್ ಆಯಿತು. ಹೋಗಿ ಮಲ್ಕೊಳ್ರು ಅಂದರೆ ಇಲ್ಲ ಅಣ್ಣ, ಫಿಟ್ಟಿಂಗ್ ಕೊಟ್ಬಿಟ್ಟು ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿದ್ರು. ಆದ್ರೂ ಸ್ವಲ್ಪ ಲೇಟ್ ಆಗೋಯಿತು. ಬೆಳಿಗ್ಗೆ ಎದ್ದಿದ ತಕ್ಷಣ ಎಲ್ಲ ಕೆಲಸಕ್ಕೆ ಹೂವು ಹೊಡಿಯೋಕೆ ಇಳಿಬಿಟ್ರು. 2 ಜನ ಕಾರ್ ಡೆಕೋರೇಷನ್ ಮಾಡ್ತವ್ರೆ, ಇನ್ನೊಂದು 2 ಜನ ರ್ಯಾಂಪ್ ಎಲ್ಲ ಸೆಟ್ ಮಾಡ್ತವ್ರೆ, ಇನ್ನೊಂದು 4 ಜನ ಸ್ಟೇಜ್ ಎಲ್ಲ ಸೆಟ್ ಮಾಡ್ತವ್ರೆ, ಇನ್ನೊಂದಿಬ್ಬರು ಇಲ್ಲಿ ಪೇಂಟ್ ಬೆಡ್ಡಿಂಗ್ ಎಲ್ಲ ಹೊಡಿತವ್ರೆ. ಕೆಲಸ ಮಾಡೋದ್ರಲ್ಲಂತೂ ನಮ್ಮ ಹುಡುಗರು ತುಂಬ ಎಫರ್ಟ್ ಇರ್ತಾರೆ. ನಾನು ಟೆನ್ಷನ್ ತಗೊಳ್ಳೋದು ನೋಡಿಬಿಟ್ಟು, ಟೆನ್ಷನ್ ತೊಗೊಬಿಡಿ, ನಾವು ಇದ್ದೀವಿ, ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ರು. ನೋಡಿ, ಇವರು ಮೆಟ್ಲ್ ಡೆಕೋರೇಷನ್ ಮಾಡ್ತವ್ರೆ. ನೈಟಲ್ಲೇ ಬೋರ್ಡು ಮಳೆಯಲ್ಲೇ ನೆನ್ಕೊಂಡು ಬೋರ್ಡ್ ಕಟ್ಬಿಟ್ಟು ಬೆಳಗ್ಗೆ ಹೂವು ಹಾಕ್ಬಿಟ್ಟು ಎಲ್ಲ ಫಿನಿಶಿಂಗ್ ಕೊಟ್ಬಿಟ್ರು. ಲಾಸ್ಟ್ ಫೈನಲ್ಗೆ ಈ ಥರ ಬಂದಿತ್ತು ಫ್ರೆಂಡ್ಸ್. ನಮ್ಮ ಕ್ಲೈಂಟ್ ಅಂತೂ ತುಂಬ ಖುಷಿ ಪಟ್ಬಿಟ್ರು. ಈ ರೇಂಜ್ಗೆಲ್ಲ ನೀವು ಫಿನಿಶಿಂಗ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಬಟ್ ಎಷ್ಟೇ ಇದ್ದರೂ ನಾವು ಲೋಕಲ್ ಆರ್ಟ್ ಮಾಡೋದೊಂಥರ, ದೂರ ಹೋಗಿ ಮಾಡೋದೊಂಥರ. 2 ಡೇಸಿಂದ ನಿದ್ದೆ ಇಲ್ಲ ಹುಡುಗರಿಗೆ. ನೋಡಿ ಫ್ರೆಂಡ್ಸ್, ಹೆಂಗೆ ಮಾಡ್ಕೊಂಡಿದ್ದಾರೆ. ತುಂಬ ಬೇಜಾರು ಅನ್ನಿಸ್ತು ನನಗೆ.